ओम शांति। मीठे बच्चे, गरीब निवाज बाबा तुम्हें कौड़ी से हीरे जैसा बनाने आया है, तो तुम सदा उनकी श्रीमत पर चलो। ಶಿವಬಾಬಾ ತಿಳಿಸ್ತಾರೆ, ಮಧುರ ಮಕ್ಕಳೇ, ಬಡವರ ಬಂಧು ತಂದೆ ಮಕ್ಕಳನ್ನು ಕವಡಿಗಳಿಂದ ವಜ್ರ ಸಮಾನ ಮಾಡಲಿಕ್ಕೋಸ್ಕರ ಬಂದಿದ್ದಾರೆ ಅಂದಮೇಲೆ ಸದಾ ತಾವು ಅವರ ಶ್ರೀಮತದ ಮೇಲೆ ನಡೀತಾ ಇರಿ. ಬಾಬಾ ಅವ್ರ ಡೈರೆಕ್ಷನ್ಸ್ ಮೇಲೆ ನಡೀತಾ ನಡೀತಾ ಏನಾಗ್ತೀವಿ, ಕವಡೆಗಳಿಂದ ವಜ್ರ ಸಮಾನ ಆಗ್ತೀವಿ. तो सदा तुम उनकी श्रीमत पर चलो. प्रश्न, पहला तुम्हें सभी को कौन सा एक गुह्य राज समझाना चाहिए? ಮೊಟ್ಟ ಮೊದಲನೇದಾಗಿ ಎಲ್ಲರಿಗೂ ಕೂಡ ಯಾವ ಒಂದು ಗುಹ್ಯ ರಹಸ್ಯವನ್ನು ನೀವು ಎಲ್ರಿಗೂ ತಿಳಿಸಬೇಕಾಗಿದೆ? ಉತ್ತರ ಇದೆ, ಬಾಪ್ ದಾದಾರವ್ರ ಬಗ್ಗೆ ಫಸ್ಟ್ ಎಲ್ಲರಿಗೂ ಗುಹ್ಯ ರಹಸ್ಯವನ್ನು ತಿಳಿಸಿ. तुम जानते हो हम बाप दादा के पास आए हैं. ನೀವು ತಿಳ್ಕೊಂಡಿದ್ದೀರಿ ನಾವು ಬಾಪ್ ದಾದಾರವರ ಬಳಿಗೆ ಬಂದಿದ್ದೇವೆ. ಯಾ ದೋನೋ ಇಕ್ಕಟ್ಟೆ, ಇಲ್ಲಿ ಬಾಪ್ ದಾದಾ ಇಬ್ಬರು ಏನಾಗಿದ್ದಾರೆ, ಒಟ್ಟಿಗೆ ಇದ್ದಾರೆ. ಶಿವ್ ಕಿ ಆತ್ಮ ಭಿ ಇನ್ಮೆ ಹೇ, ಬ್ರಹ್ಮ ಕಿ ಆತ್ಮ ಭಿ ಇನ್ಮೆ ಹೇ. ಶಿವನ ಆತ್ಮನೂ ಕೂಡ ಇವರಲ್ಲಿದ್ದಾರೆ, ಬ್ರಹ್ಮ ಅವರ ಆತ್ಮನೂ ಕೂಡ ಇವರಲ್ಲಿದ್ದಾರೆ, ಇಬ್ಬರು ಒಟ್ಟಿಗೆ ಇದ್ದಾರೆ. ಏಕ್ ಆತ್ಮ ಹೇ, ದೂಸರ ಪರಮಾತ್ಮ ಹೇ. ಬ್ರಹ್ಮ ಬಾಬಾರವರ ಆತ್ಮ ಆಗಿದೆ, ಶಿವ ಬಾಬಾ ಅವರದು ಪರಮಾತ್ಮ ಆಗಿದ್ದಾರೆ. ಒಬ್ಬರ ಆತ್ಮ ಇನ್ನೊಬ್ಬರು ಪರಮಾತ್ಮ. तो पहले यह ಗುಹ್ಯ ರಾಜ ಸಮಜಾವೋ ಸಬ್ಕೋ. ಮೊಟ್ಟ ಮೊದಲನೇದಾಗಿ ಈ ರಹಸ್ಯಗಳನ್ನು ಎಲ್ಲರಿಗೂ ಕೂಡ ಏನು ಮಾಡಿ ತಿಳಿಸ್ಕೊಡಿ. ಯ ಬಾಪ್ ದಾದಾ ಇಕ್ಕಟ್ಟೆ, ಇಲ್ಲಿ ಬಾಪ್ ದಾದಾ ಒಟ್ಟಿಗೆ ಇದ್ದಾರೆ. ಯ ದಾದಾ ಭಗವಾನ್ ನಹಿ, ಇಲ್ಲಿ ಇವರು ದಾದಾ ಭಗವಂತ ಅಲ್ಲ ಅಂತ. ಮನುಷ್ಯ ಭಗವಾನ್ ಹೋತೇನೆ, ಯಾವುದೇ ದಾದಾಗಳು ಭಗವಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯರಿಗೆ ಭಗವಂತ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹೆಸರಿಟ್ಕೊಂಡ್ಬಿಟ್ಟು ದಾದಾ ಭಗವಾನ್, ಅದು ಈ ಭಗವಾನ್, ಇದು ಭಗವಾನ್ ಅಂತ ಜನ ಹೋಗ್ತಿರ್ತಾರೆ, ಅವೆಲ್ಲ ಸುಳ್ಳು. ಇಲ್ಲಿ ಮನುಷ್ಯರಿಗೆ ಭಗವಂತ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಭಗವಾನ್ ಕಹಾ ಜಾತಾ ಹೈ ನಿರಾಕಾರಕ್ಕೂ. ಭಗವಂತ ಅಂತ ಯಾರಿಗೆ ಹೇಳಲಾಗುತ್ತೆ? ನಿರಾಕಾರನಿಗೆ. ಯ ಬಾಪ್ ಹೇ ಶಾಂತಿ ಧಾಮ್ ಮೇ ರಹನೆ ವಾಲೆ, ಇಲ್ಲಿ ತಂದೆ ಇದ್ದಾರೆ, ಶಾಂತಿ ಧಾಮದಲ್ಲಿ ಇರತಕ್ಕಂಥವರು. ಗೀತ್, ಆಖಿರ್ವಾ ದಿನ ಆಯಾ ಆಜ್, ಕೊನೆಗೂ ಆ ದಿನ ಇವತ್ತು ಬಂದಿದೆ. ಓಂ ಶಾಂತಿ ಬಾಪ್ ದಾದಾ ದ್ವಾರ ಅರ್ಥಾತ್ ಶಿವ ಬಾಬಾ ದ್ವಾರ ಬ್ರಹ್ಮ, ಶಿವ ಬಾಬಾ ದಾದಾ ದ್ವಾರ ಸಮಜಾತೆ. ಇಲ್ಲಿ ತಂದೆ ದಾದಾ ಮುಖಾಂತರ ಅಂದರೆ ಶಿವಬಾಬಾ ಬ್ರಹ್ಮದಾದ ಮುಖಾಂತರ ಇಷ್ಟೆಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಪಕ್ಕ ಕರ್ಲು, ಈ ಪಾಯಿಂಟನ್ನು ಚೆನ್ನಾಗಿ ಮನದಟ್ಟು ಮಾಡ್ಕೊಳ್ಳಿ. ಇವತ್ತು ಝೂಮ್ ಮೀಟಲ್ಲಿ ಕ್ಲಾಸ್ ಮಾಡಿದ್ವಿ, ಇದ್ರ ಬಗ್ಗೆನೇ ಎಲ್ಲ ಹೇಳಿದ್ವಿ. ಇವತ್ತು ಮುರಳಿ ಬರುತ್ತೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ, ಹೇಳಿಸ್ತಾ ಇದ್ದಾರೆ. ನಾವು ಅರ್ಥ ಆಗಲ್ಲ ಅಂತ. ಪಕ್ಕ ಕರ್ಲು, ಇದನ್ನು ನೀವು ಚೆನ್ನಾಗಿ ಪಕ್ಕಾ ಮಾಡ್ಕೊಳ್ಳಿ. ಲೌಕಿಕ ಸಂಬಂಧ ಮೇ ಬಾಬಾ ಅಲಗ್ ದಾದಾ ಅಲಗ್ ಹೋತಾ ಹೈ. ಲೌಕಿಕ ಸಂಬಂಧಗಳಲ್ಲಿ ತಂದೆ ಬೇರೆ ಇರ್ತಾರೆ, ದಾದಾ ಬೇರೆ ಇರ್ತಾರೆ. तो बाप से दादा का वर्षा मिलता है, ತಂದೆಯಿಂದ ದಾದಾ ಅವ್ರಿಗೆ ಆಸ್ತಿ ಸಿಗುತ್ತೆ. ಕೇತೆ ದಾದೆ ಕಾ ವರ್ಷ ಲೇತೆ, ಹೇಳ್ತಾರೆ ತಾತನ ಆಸ್ತಿನ ನಾವು ತೊಗೊತಾ ಇದ್ದೀವಿ. ಯಹ ಗರೀಬ್ ನಿವಾಸ್, ಶಿವಬಾಬಾಗಿದ್ದಾರೆ ಬಡವರ ಬಂಧು. गरीब निवाज उनको कहा जाता है जो जाकर गरीब को सिरताज बनाए. ಬಡವರ ಬಂಧು ಅಂತ ಯಾರಿಗೆ ಹೇಳಲಾಗುತ್ತೆ ಅಂದರೆ, ಯಾರು ಬಂದು ಬಡವರಿಗೆ ಏನು ಮಾಡ್ತಾರೆ, ಕಿರೀಟ ಪ್ರಾಯರನ್ನಾಗಿ ಮಾಡ್ತಾರೆ. तो पहले पक्का निश्चय होना चाहिए कौन है. ಮೊಟ್ಟ ಮೊದಲನೇದಾಗಿ ಇದು ಪಕ್ಕಾ ನಿಶ್ಚಯ ಆಗಬೇಕಾಗಿದೆ, ಇಲ್ಲಿ ಇವರು ಯಾರು ಅನ್ನೋ ಒಂದು ನಿಶ್ಚಯ ಆಗಬೇಕು. देखने में तो साकार मनुष्य इनको तो यह ब्रह्म कहते. ನೋಡಲಿಕ್ಕೆ ಸಾಕಾರದಲ್ಲಿ ಮನುಷ್ಯರು ಇರ್ತಾರೆ, ಇವ್ರಿಗೆ ಎಲ್ಲರೂ ಬ್ರಹ್ಮ ಅಂತ ಹೇಳ್ತಾರೆ. ತುಮ್ ಸಬ್ ಬ್ರಹ್ಮ ಕುಮಾರ್ ಕುಮಾರಿಯ, ನೀವೆಲ್ಲರೂ ಕೂಡ ಏನಾಗಿದ್ದೀರಿ, ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೀರಿ. ಜಾನ್ತೆ ಹೋ ಹಮ್ಕೋ ವರ್ಷ ಶಿವ ಬಾಬಾ ಸೆ ಮಿಲ್ತಾ ಹೈ. ಗೊತ್ತಿದೆ ನಮಗೆ ಶಿವ ತಂದೆಯಿಂದ ಆಸ್ತಿ ಅನ್ನೋದು ಸಿಕ್ಕತ್ತೆ. तो सबका बाप आया है वर्षा देने के लिए. ಎಲ್ಲರಿಗೂ ತಂದೆ ಬಂದಿದ್ದಾರೆ, ಏನು ಮಾಡಲಿಕ್ಕೆ, ಆಸ್ತಿಯನ್ನು ಕೊಡಲಿಕ್ಕೆ. ಬಾಬಾ ವರ್ಷ ದೇತೆ ಹೇ ಸುಖಕ, ತಂದೆ ಆಸ್ತಿ ಕೊಡ್ತಾರೆ ಸುಖದ್ದು. फिर आधा कल्प बाद रावण दुख का वर्षा श्राप देते हैं.
ಶಿವಬಾಬಾ ಆಸ್ತಿ ಕೊಡ್ಲಿಕ್ಕೆ ಬರ್ತಾರೆ, ರಾವಣ ಅರ್ಧ ಕಲ್ಪದ ನಂತರ ಏನು ಕೊಡ್ತಾನೆ? ಶಾಪ ಕೊಡ್ತಾನೆ. ಭಕ್ತಿ ಮಾರ್ಗ ಮೇ ಭಗವಾನ್ ಕೋ ढूंढने के लिए धक्का खाते हैं. ಭಕ್ತಿ ಮಾರ್ಗದಲ್ಲಿ ಜನರು ಭಗವಂತನ ಹುಡುಕ್ಲಿಕ್ಕೋಸ್ಕರ ಎಷ್ಟೆಷ್ಟು ಹುಡುಕ್ತಾ ಇದ್ದಾರೆ, ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಮಿಲ್ತಾ ಕಿಸ್ಕೋ ಬಿ ನಹಿ, ಯಾರ್ಯಾರಿಗೂ ಕೂಡ ಭಗವಂತಂದು ಪ್ರಾಪ್ತಿ ಆಗೋದಿಲ್ಲ. ಭಾರತವಾಸಿ ಗಾತೆ ಹೇ ತುಮ್ ಮಾತ್ ಪಿತಾ ಹಮ್ ಬಾಲಕ್ ತೇರಿ. ಇಂಡಿಯಾ ದೇಶದಲ್ಲಿ ಭಕ್ತರು ಹಾಡ್ತಾರೆ ಏನಂತ? ನೀವೇ ತಂದೆ ತಾಯಿ, ನಾವು ನಿಮ್ಮ ಮಕ್ಕಳು. फिर कहते आप जब आएंगे तो हमारा एक ही आप होंगे, दूसरा ना कोई. ಭಕ್ತಿ ಮಾರ್ಗದಲ್ಲಿ ಹೇಳ್ತಾರೆ, ಭಗವಂತ ಯಾವಾಗ ನೀವು ಬರ್ತೀರೋ ಆವಾಗ ನನ್ನವರು ನೀವು ಒಬ್ಬರೇ ಆಗಿರ್ತೀರಿ, ಬೇರೆ ಯಾರೂ ಇರೋದಿಲ್ಲ. ನಮ್ಮವರು ನೀವು ಒಬ್ಬರೇ ಆಗಿರ್ತೀರಿ, ಬೇರೆ ಯಾರೂ ಇರೋದಿಲ್ಲ. ಅವ್ರ ಕೊಯ್ ಸಾಥ್ ಹಮ್ ಮಮತು ನಹಿ ರಖೇಂಗೆ. ಬೇರೆ ಇನ್ಯಾರ ಜೊತೆಯಲ್ಲಿ ಕೂಡ ನಾವು ಮಮಕಾರವನ್ನು ಇಟ್ಕೊಳ್ಳೋದಿಲ್ಲ. ಅಮಾರಾತೋ ಏಕ್ ಶಿವ್ ಬಾಬಾ ಹೇ, ನನ್ನವರು ಒಬ್ಬರೇ ಶಿವ ತಂದೆ ಆಗಿದ್ದಾರೆ. ತುಮ್ ಜಾನ್ತೆ ಹೋ ಯಾ ಬಾಬಾ ಹೇ ಗರೀಬ್ ನಿವಾಸ್. ನಿಮಗೆ ಗೊತ್ತಿದೆ ಈ ತಂದೆ ಬ್ರಹ್ಮ ತಂದೆ ಬಡವರ ಬಂಧು. ಶಿವ ಬಾಬಾ ಬಡವರ ಬಂಧು. ಗರೀಬ್ ಕೋ ಸಾವುಕಾರ ಬನಾನೆ ವಾಲ, ಕೌಡಿ ಕೋ ಹೀರೆ ತುಲ್ಯ ಬನಾತೆ ಹೇ. ಬಡವರನ್ನು ಸಾವುಕಾರನಾಗಿ ಮಾಡೋ ಅಂಥ ತಂದೆ, ಕವಡೆಗಳನ್ನು ವಜ್ರ ಸಮಾನ ಮಾಡ್ತಕ್ಕಂಥವ್ರು ತಂದೆ. अर्थात कलिगी पतित कंगाल से सतयुगी सिरताज बनाने के लिए बाप आया है. ಅಂದರೆ ಕವಡೆಗಳನ್ನು ವಜ್ರ ಸಮಾನ ಮಾಡ್ತಕ್ಕಂಥವ್ರು, ಕಲಿಗಿ ಪತಿತರನ್ನು ಕಂಗಾಲಾಗಿರ್ತಕ್ಕಂಥವ್ರನ್ನ ಸತ್ಯುಗಿ ಕಿರೀಟ ಪ್ರಾಯರನ್ನಾಗಿ ಮಾಡೋವಂಥವ್ರು ತಂದೆ ಈ ಸೃಷ್ಟಿಗೆ ಬಂದಿದ್ದಾರೆ. ತುಮ್ ಬಚ್ಚೆ ಜಾನ್ತೆ ಹೋ ಯಹಾ ಹಮ್ ಬಾಪ್ ದಾದಾ ಕೆ ಪಾಸ್ ಆಯೇ ಹೇ. ಇಲ್ಲಿ ನೀವು ತಿಳ್ಕೊಂಡಿದ್ದೀರಿ ನಾವು ಬಾಪ್ ದಾದಾರವರ ಬಳಿಗೆ ಬಂದಿದ್ದೇವೆ. ಬಾಪ್ ದಾದಾ ಒಟ್ಟಿಗೆ ಇದ್ದಾರೆ ಇಲ್ಲಿ. तो शिव की आत्मा भी इसमें है, ब्रह्मा की भी आत्मा इसमें दो हो गई ना. ಇಲ್ಲಿ ಶಿವನ ಆತ್ಮನೂ ಬ್ರಹ್ಮನಲ್ಲಿದೆ, ಬ್ರಹ್ಮನಾತ್ಮ ಆಲ್ರೆಡಿ ಇದ್ದೇ ಇದೆ, ಇಬ್ಬರು ಆಗಿದ್ದಾರಲ್ವಾ. तो ಏಕ್ ಆತ್ಮ ದೂಸರ ಪರಮಾತ್ಮ. ಒಬ್ಬರು ಆತ್ಮ ಆಗಿದ್ದಾರೆ, ಮತ್ತೊಬ್ಬರು ಪರಮಾತ್ಮ ಆಗಿದ್ದಾರೆ. ತುಮ್ ಸಭಿ ಹೋ ಆತ್ಮಾಯೇ. ಮಿಕ್ಕ ನಾವೆಲ್ಲರೂ ಏನಾಗಿದ್ದೀವಿ? ಆತ್ಮಗಳಾಗಿದ್ದೇವೆ. ಗಾಯ ಜಾತಾ ಹೇ ಆತ್ಮಾಯೇ ಪರಮಾತ್ಮ ಅಲಗ್ ರಹೇ ಬಹುಕಾಲ್. ಅದಕ್ಕೆ ಗಾಯನ ಇದೆ, ಆತ್ಮಗಳು ಪರಮಾತ್ಮ ಬಹಳ ಸಮಯದಿಂದ ಏನಾಗ್ಬಿಟ್ಟಿದ್ರು? ಅಗಲಿ ಹೋಗ್ಬಿಟ್ಟಿದ್ರು. पहले नंबर में मिलने वाली तो तुम आत्मय अर्थात जो आत्माएं हैं वह परमात्मा बाप से मिलती है. ಮೊದಲನೇ ನಂಬರ್ನಲ್ಲಿ ಯಾರು ಭೇಟಿ ಆಗುವಂಥವರಿದ್ದಾರೆ ನೀವು ಆತ್ಮಗಳು, ಅರ್ಥಾತ್ ಆತ್ಮಗಳೆಲ್ಲರೂ ಕೂಡ ಪರಮಾತ್ಮ ತಂದೆ ಜೊತೆಯಲ್ಲಿ ಏನು ಮಾಡ್ತವೆ? ಭೇಟಿ ಆಗ್ತವೆ. ಜಿಸ್ಕೆ ಲಿಯೇ ಪುಕಾರ್ತೆ ಹೇ ಓ ಗಾಡ್ ಫಾದರ್. ಅವ್ರಿಗೋಸ್ಕರನೇ ಕರೀತಾ ಬಂದಿದ್ದಾರೆ ಓ ಗಾಡ್ ಫಾದರ್ ಅಂತ. ತುಮ್ ಉನ್ಕೆ ಬಚ್ಚೆ ಟೆಹರೆ. ಈಗ ನೀವು ಅವ್ರಿಗೇನಾಗಿದ್ದೀರಿ? ಮಕ್ಕಳು ಆಗಿದ್ದೀರಿ. तो फादर से जरूर वर्षा मिलता है. बाबा कहते भारत जो सिर ताज था वह अभी कितना कंगाल बना है. ಈಗ ನಿಮಗೆ ಮಕ್ಕಳು ಆಗಿದ್ದೀರಿ ನೀವು ಶಿವಬಾಬಾ ಅವ್ರಿಗೆ. ತಂದೆಯಿಂದ ಆಸ್ತಿ ಸಿಕ್ಕತ್ತೆ. ತಂದೆ ಹೇಳ್ತಾರೆ ಭಾರತ ದೇಶ ಇವತ್ತೇನು ಕಿರೀಟ ಸಮಾನ ಇತ್ತು ಅದು ಎಷ್ಟೊಂದು ಕಂಗಾಲಾಗೋಗ್ಬಿಟ್ಟಿದೆ ಅಂತ. ಭಾರತ ದೇಶ ಹೆಂಗಿದ್ದದ್ದು ಹೆಂಗಾಗೋಗ್ಬಿಟ್ಟಿದೆ. अभी मैं फिर से तुम बच्चों को सिरताज बनाने आया हूँ. ಮತ್ತೆ ನಾನು ಬಂದಿದ್ದೀನಿ ನಿಮ್ಮನ್ನು ಕಿರೀಟ ಪ್ರಾಯರನ್ನಾಗೆ ಮಾಡಲಿಕ್ಕೋಸ್ಕರ. ಏಕ ತಾಜ್ ಹೋತಾ ಹೇ ಪವಿತ್ರತಾ ಕಾ, ಇಸ್ಮೇ ಲೈಟ್ ದೇತೆ ಹೋ. ಒಂದು ಕಿರೀಟ ಇರುತ್ತೆ ಹಿಂದ್ಗಡೆದು ಪ್ರಭಾವಳಿ, ಅದಕ್ಕೇನು ತೋರಿಸ್ತಾರೆ? ಬೆಳಕು ತೋರಿಸ್ತಾರೆ. ದೂಸರ ರತನ್ ಜಡಿ ತಾಜ್. ಇನ್ನೊಂದಿರುತ್ತೆ ತಲೆ ಮೇಲಿರುವಂಥದ್ದು ರತ್ನ ವಜ್ರಗಳು ಎಲ್ಲ ಅಲಂಕಾರ ಮಾಡಿರೋದು. ತೋ ಪೆಹಲೆ ಪೆಹಲೆ ಗುಹ್ಯರ ಸಬ್ಕೋ ಸಮಜಾನಾ ಹೇ. ಮೊಟ್ಟ ಮೊದಲನೇದಾಗಿ ಈ ಸೀಕ್ರೆಟನ್ನು ಎಲ್ಲರಿಗೂ ನೀವೇನು ಮಾಡಬೇಕೋ ತಿಳಿಸ್ಬೇಕಾಗಿದೆ. ಯ ಬಾಪ್ ದಾದಾ ದೋನೋ ಇಕ್ಕಟ್ಟೆ. ಇಲ್ಲಿ ಬಾಪ್ ದಾದಾ ಇಬ್ಬರು ಒಟ್ಟಿಗೆ ಇದ್ದಾರೆ. ಭಗವಾನ್ ನಹಿ ಹೇ ಯಾ. ಈ ಬ್ರಹ್ಮ ಬಾಬಾ ಭಗವಂತ ಅಲ್ಲ, ಮನುಷ್ಯ ಭಗವಾನ್ ಹೋತೇನಿ. ಯಾವುದೇ ಮನುಷ್ಯರಿಗೆ ಭಗವಂತ ಅಂತ ಕರೆಯೋಕ್ಕೆ ಸಾಧ್ಯ ಇಲ್ಲ. ಭಗವಾನ್ ಕಹಾ ಜಾತಾ ನಿರಾಕಾರ. ಭಗವಂತ ಅಂತ ಹೇಳೋದು ಯಾರಿಗೆ? ನಿರಾಕಾರನಿಗೆ. ಬಾಪ್ ಹೇ ಶಾಂತಿಧಾಮಕ್ಕೆ ರಹನೆ ವಾಲೆ. ಆ ತಂದೆ ಪರಮಾತ್ಮ ಶಾಂತಿಧಾಮದಲ್ಲಿ ಇರ್ತಕ್ಕಂಥವರು. ಜಹಾ ತುಮ ಸಭಿ ಆತ್ಮಯೇ ರಹತೆ ಹೋ. ಪರಮಧಾಮದಲ್ಲಿ ನೀವೆಲ್ಲ ಆತ್ಮಗಳು ಒಟ್ಟಿಗೆ ಇದ್ರಿ. ಜಿನ್ಕೋ ನಿರ್ವಾಣಧಾಮ್ ಅಥವಾ ವಾನಪ್ರಸ್ಥ ಕಹಾ ಜಾತಾ ಹೇ.
ಈಗ ಅವ್ರಿಗೆ ನಿರ್ವಾಣಧಾಮ, ಅಲ್ಲಿರೋವಂಥ ಜಾಗಕ್ಕೆ ನಿರ್ವಾಣಧಾಮ ಅಥವಾ ವಾನಪ್ರಸ್ಥ ಅಂತ ಹೇಳಲಾಗುತ್ತೆ. ಫಿರ್ ತುಮ್ ಆತ್ಮೋं को ಶರೀರ ಧಾರಣ ಕರ್ ಯಹಾ ಪಾರ್ಟ್ ಬಜಾನ ಹೋತಾ ಹೈ. ಅಲ್ಲಿಂದ ಬಂದು ನೀವು ಈ ಶರೀರವನ್ನು ಧಾರಣೆ ಮಾಡಿ ಪಾತ್ರಗಳನ್ನು ಏನು ಮಾಡಬೇಕಾಗತ್ತೆ? ಅಭಿನಯಿಸಬೇಕಾಗತ್ತೆ. ಆಧಾ ಕಲ್ಪ ಸುಖ ಕಾ ಪಾರ್ಟ್, ಆಧಾ ಕಲ್ಪ ದುಃಖ ಕಾ ಪಾರ್ಟ್. ಅರ್ಧ ಕಲ್ಪದಿಂದ ಸುಖದ ಪಾರ್ಟ್ ಅಭಿನಯಿಸಿದ್ರಿ, ಮತ್ತು ಅರ್ಧ ಕಲ್ಪ ಸುಖದ ಪಾರ್ಟನ್ನು ಅಭಿನಯಿಸ್ತೀರಿ. ಜಬ್ ದುಃಖ ಕಾ ಅಂತ್ ಹೋತಾ ಹೈ ತಬ್ ಬಾಪ್ ಕೇತೆ ಹೇ ಮೈ ಆತಾ ಹೂँ. ಯಾವಾಗ ದುಃಖದ ಅಂತಿಮ ಸಮಯ ಬರುತ್ತೆ ಆವಾಗೇ ನಾನು ಬರ್ತೀನಿ ಅಂತ ತಂದೆ ಹೇಳ್ತಾರೆ. ಈ ಡ್ರಾಮಾ ಬನಾ ಹುವಾ ಹೈ ತುಮ್ ಬಚ್ಚೋं को ಯಹಾ ಆತೆ ಹೋ ಬಟ್ಟಿ ಮೇ. ಈ ಒಂದು ನಾಟಕ ಡ್ರಾಮಾ ಮಾಡಲ್ಪಟ್ಟಿದೆ, ನೀವು ಇಲ್ಲಿಗೆ ಬರ್ತೀರಿ ಬಟ್ಟಿನಲ್ಲಿ. ಯಹಾ ಆತೆ ಹೋ ಬಟ್ಟಿ ಮೇ. ನೀವು ಮಧುಬನಕ್ಕೆ ಬರೋದು ಏನಕ್ಕೋಸ್ಕರ? ಬಟ್ಟಿ ಕಾರ್ಯಕ್ರಮಕ್ಕೆ ಬರ್ತೀರಾ. ತುಮ್ ಬಚ್ಚೆ ಯಹಾ ಆತೆ ಹೋ, ಯಹಾ ಅವ್ರ ಕುಚ್ ಬಾಹರ್ ಕಿ ಯಾದ್ ನಹಿ ಆನಾ ಚಾಹಿಯೆ. ಮಧುಬನಕ್ಕೆ ಬಂದಾಗ ಹೊರಗಡೆ ವಿಚಾರಗಳು ನಿಮ್ಗೆ ನೆನಪಿಗೆ ಬರ್ಕೂಡ್ದು ಅಂತಾರೆ. ಯಹಾ ಮಾತ್ ಪಿತಾ ಅವ್ರ ಬಚ್ಚೆ. ಇಲ್ಲಿ ತಂದೆ ತಾಯಿ ಮತ್ತು ಮಕ್ಕಳಷ್ಟೇ, ಪ್ರಪಂಚ ಎಲ್ಲ ಇಲ್ಲಿ ನೆನೆಸ್ಕೊಂಡು ಕೂತ್ಕೋಬೇಡಿ. ಬಚ್ಚೆ ಯಹಾ ಶೂದ್ರ ಸಂಪ್ರದಾಯಕ್ಕೆ ನಹಿ. ಇಲ್ಲಿ ನೀವು ಶೂದ್ರ ಸಂಪ್ರದಾಯದವರಲ್ಲ. ಜೋ ಬ್ರಾಹ್ಮಣ ನಹಿ ಉನ್ಕೋ ಶೂದ್ರ ಕಹಾ ಜಾತ. ಯಾರೋ ಬ್ರಾಹ್ಮಣರಲ್ವೇ ಅಂಥವ್ರಿಗೆ ಶೂದ್ರರು ಅಂತ ಹೇಳಲಾಗತ್ತೆ. ಉನ್ಕ ಸಂಘ ತೋ ಯಹ ಹೈ ನಹಿ. ಮಧುಬನದಲ್ಲಿ ಶೂದ್ರರ ಸಂಘ ಇಲ್ಲವೇ ಇಲ್ಲ. ಯಹ ಹೇ ಬ್ರಾಹ್ಮಣೋं का ಸಂಘ. ಇಲ್ಲಿರೋ ಅಂಥದ್ದು ಬ್ರಾಹ್ಮಣರದು ಸಂಘ ಆಗಿದೆ. ब्राह्मण बच्चे जानते हैं कि शिव बाबा ब्रह्मा द्वारा हमको नया स्वर्ग की राजधानी का मालिक बनाने आए हैं. ನೀವು ಬ್ರಾಹ್ಮಣ ಮಕ್ಕಳು ತಿಳ್ಕೊಂಡಿದ್ದೀರಿ, ಶಿವಬಾಬಾರವರು ಬ್ರಹ್ಮ ಬಾಬಾ ಮುಖಾಂತರ ನಮಗೆ ಸ್ವರ್ಗ ರಾಜಧಾನಿಗೆ ಮಾಲೀಕರನ್ನಾಗಿ ಮಾಡ್ತಾ ಇದ್ದಾರೆ. ಅವ ಮಾಲೀಕ್ ನಹಿ ಕ್ಯೋಂಕಿ ಹಮ್ ಪತಿತ್. ಈಗ ನಾವು ಮಾಲೀಕರಲ್ಲ, ಯಾಕೆಂದರೆ ಈ ಸಮಯದಲ್ಲಿ ಪತಿತರಾಗ್ಬಿಟ್ಟಿದ್ದೀವಿ. ಹಮ್ ಪಾವಂತೆ ಫಿರ್ 84 ಜನ್ಮ ಕಾ ಚಕ್ಕರ್ ಲಗಾಯೆ ಸತೋ ರಜತಮೋ ಮೇ ಆಯೆ. ನಾವು ಆತ್ಮಗಳೇ ಪಾವನವಾಗಿದ್ವಿ ಸತ್ಯುಗದಲ್ಲಿದ್ದಾಗ. ನಾವೇ ಆತ್ಮಗಳು 84 ಜನ್ಮ ಎತ್ಕೊಂಡು ಏನು ಮಾಡಿಬಿಟ್ಟಿದ್ದೀವಿ? ಸತೋ ರಜತಮೋ ಸ್ಟೇಜಸ್ನಲ್ಲಿ ಬಂದುಬಿಟ್ಟಿದ್ದೀವಿ. ಸಿಡಿ ಮೇ 84 ಜನ್ಮ ಕಾ ಹಿಸಾಬ್ ಲಿಕ್ಕಾ ಹುವಾ ಹೈ ನಾ. ಏಣಿ ಚಿತ್ರದಲ್ಲಿ 84 ಜನ್ಮಗಳಲ್ಲಿ ಲೆಕ್ಕ ಬರೆಯಲ್ಪಟ್ಟಿದೆ ಅಲ್ವಾ. ಬಾಪ್ ಬೈಟ್ಕರ್ ಬಚ್ಚೋं को ಸಮझಾತೆ ಹೇ. ತಂದೆ ಕೂತ್ಕೊಂಡು ಮಕ್ಕಳಿಗೆ ಇಷ್ಟೆಲ್ಲ ವಿಚಾರಗಳನ್ನು ಏನು ಮಾಡ್ತಾ ಇದ್ದಾರೆ? ತಿಳಿಸ್ತಾ ಇದ್ದಾರೆ. ಜಿನ್ ಬಚ್ಚೋं को से पहले पहले मिलते हैं उनको पहले पहले सतयुग में आना है. ಯಾರು ಫಸ್ಟ್ ಭೇಟಿ ಮಾಡ್ತಾರೆ ಅವರೇ ಸತ್ಯುಗದಲ್ಲಿ ಮೊದಲು ಬರಬೇಕಾಗತ್ತೆ. तुमने 84 जन्म लिए है. रचता और रचना का सारा नॉलेज एक बाप के पास ही है. ಈಗ ನೀವು 84 ಜನ್ಮಗಳನ್ನು ತೆಗೆದುಕೊಂಡಿದ್ದೀರಿ. ರಚತಾ ಮತ್ತು ರಚನೆಯ ಟೋಟಲ್ ಜ್ಞಾನ ಅಂತಕ್ಕಂಥದ್ದು ತಂದೆ ಬಳಿ ಇದೆ. ವಹಿ ಮನುಷ್ಯ ಸೃಷ್ಟಿಕ ಬೀಜ ರೂಪ. ಶಿವಬಾಬಾನೇ ಮಾನವ ಸೃಷ್ಟಿಗೆ ಏನಾಗಿದ್ದಾರೆ? ಬೀಜ ರೂಪ ಆಗಿದ್ದಾರೆ. ಜರೂರ್ बीज में ही नॉलेज होगी ना. इस झाड़ की कैसे उत्पत्ति पालना और विनाश होता है. ಅವಶ್ಯಕವಾಗಿ ಈ ಒಂದು ಮಾನವ ವಂಶ ವೃಕ್ಷಕ್ಕೆ ಪರಮಾತ್ಮ ಬೀಜ ರೂಪ ಆಗಿದ್ದಾರೆ. ಯಾವ ಥರ ಇದು ಮಾನವ ವಂಶ ಅನ್ನೋದು ಉತ್ಪತ್ತಿ ಆಗತ್ತೆ, ಇದರ ಒಂದು ಪಾಲನೆ ಆಗತ್ತೆ, ಇದರ ಕೊನೆ ಹೆಂಗಾಗತ್ತೆ ಅನ್ನೋದು ಗೊತ್ತಿದೆಯಲ್ಲ. ಯಾತೋ ಬಾಪ್ ಈ ಸಂಜಾತ್. ಈ ಎಲ್ಲ ವಿಚಾರಗಳನ್ನು ತಂದೆನೇ ತಿಳಿಸ್ಕೊಡ್ತಾ ಇದ್ದಾರೆ. ತುಮ್ ಅಬ್ ಜಾನ್ತೆ ಹೋ ಹಮ್ ಭಾರತವಾಸಿ ಗರೀಬಿ. ನೀವೀಗ ತಿಳ್ಕೊಂಡಿದ್ದೀರಿ ಭಾರತವಾಸಿಗಳು ಬಡವರಾಗಿದ್ದಾರೆ. ಜಬ್ ದೇವಿ ದೇವತಾ ಥೇ ತೋ ಕಿತ್ನಾ ಸಾಹುಕಾರ. ಯಾವಾಗ ದೇವಾನ್ ದೇವತೆಗಳಾಗಿದ್ದರು ಅವಾಗ ಎಲ್ಲರೂ ಸಾಹುಕಾರರಾಗಿದ್ರಿ. ಹೀರೋನ್ ಸೇ ಖೇಲ್ತೈತೆ, ಹೀರೋಂಕ ಮೆಹಲ್ ಮೇ ರಹತೆ. ವಜ್ರಗಳ ಜೊತೆಯಲ್ಲಿ ಆಟ ಆಡ್ತಾ ಇದ್ರಿ. ಆಮೇಲೆ ವಜ್ರದ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ರಿ. ಇವಾಗ ಗೋಲಿ ಆಟ ಆಡ್ತಾ ಇದ್ದೀರಿ ಅಂತಾರೆ ಬಾಬು. ಕಲಿಯುಗದಲ್ಲಿ ಗೋಲಿ ಆಟ ಆಡ್ತಾ ಇದ್ರಲ್ಲ. ಹೀರೋಂಕ ಮೆಹಲ್ ಮೇ ರಹತೆ. ವಜ್ರವೈಡೂರು ಮನೆಗಳಲ್ಲಿ ಇರ್ತಾ ಇದ್ದವ್ರು ಹೆಂಗಾಗೋಗ್ಬಿಟ್ಟಿದ್ದೀರಿ. ಅಬ್ ಬಾಬಾ ಸ್ಮೃತಿ ದಿಲಾತೆ ತುಮ್ ಕೇಸೆ 84 ಜನ್ಮ ಲೇತೆ ಹೋ. ಈಗ ತಂದೆ ಬಂದು ಸ್ಮೃತಿ ಕೊಟ್ಟಿದ್ದಾರೆ. ಯಾವ ಥರ ನೀವು 84 ಜನ್ಮಗಳನ್ನು ತೆಗೆದುಕೊಂಡಿದ್ದೀರಿ. ಬುಲಾತೆ ಭಿ ಹೇ ಪತಿತ್ ಪಾವನ್ ಗರೀಬ್ ನಿವಾಸ್ ಬಾಬಾ ಆವೋ. ನೀವು ಕರಿತಾನೂ ಬಂದಿದ್ದೀರಿ. ಹೇ ಪತಿತ ಪಾವನ ತಂದೆ, ಬಡವರ ಬಂಧು ತಂದೆ ಬಾ ಅಂತ. ಹಮ್ ಗರೀಬೋಂಕೋ ಸ್ವರ್ಗ ಮಾಲೀಕ್ ಫಿರ್ಸೆ ಬನಾವು. ನಾವು ಬಡವರಾಗೋಗ್ಬಿಟ್ಟಿದ್ದೀವಿ, ನಮ್ಮ ಪುನಃ ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡು ಅಂತ ಕರೆದಿದ್ದೀರಿ. ಸ್ವರ್ಗನೇ ಸುಖ ಗನಿರತ್ತೆ ಯಾ ದುಃಖ ಹೇ. ಸ್ವರ್ಗದಲ್ಲಿ ಅಪಾರವಾದಂಥ ಒಂದು ಸುಖ ಇತ್ತು, ಇಲ್ಲಿ ದುಃಖ ಅಪಾರವಾಗಿದೆ. ಬಚ್ಚೆ ಜಾನ್ತೆ ಈ ಸಮಯ ಸಬ್ ಪೂರೆ ಪತಿತ್ ಬನ್ ಪಡೆ. ಮಕ್ಕಳಿಗೆ ಗೊತ್ತಿದೆ ಈ ಸಮಯದಲ್ಲಿ ಎಲ್ಲರೂ ಪತಿತರಾಗೋಗ್ಬಿಟ್ಟಿದ್ದಾರೆ. ಅಭಿ ಕಲಿಯುಗ ಅಂತ ಹೇ ಫಿರ್ ಸತ್ಯುಗ ಚಾಹಿಯೆ. ಈಗ ಕಲಿಯುಗದ ಕೊನೆ ಸಮಯ ಬಂದ್ಬಿಟ್ಟಿದೆ, ಸತ್ಯುಗ ಬರಬೇಕಾಗಿದೆ.
पहले भारत में एक आदि सनातन देवी देवता धर्म था। ಮೊಟ್ಟ ಮೊದಲು ಒಂದೇ ಒಂದು आदि सनातन देवी देवता धर्म इತ್ತು। अब वह प्रायलोप हो गया फिर जब सब अपने को ಹಿಂದೂ कहलाते। ಈಗ ಇದು ಪ್ರಾಯಲೋಪ ಆಗೋಗ್ಬಿಟ್ಟಿದೆ, ಎಲ್ಲರೂ ಕೂಡ ತಮ್ಮನ್ನು ತಾವು ಹಿಂದೂಗಳು ಅಂತ ಹೇಳ್ಕೊತಾರೆ। इस समय क्रिश्चियन बहुत हो गए क्योंकि ಹಿಂದೂ धर्म वाले बहुत कन्वर्ट हो गए। ಈ ಸಮಯದಲ್ಲಿ ಕ್ರಿಶ್ಚಿಯನ್ಸು ತುಂಬ ಆಗೋಗ್ಬಿಟ್ಟಿದ್ದಾರೆ। ಯಾಕೆ ಅಂತಂದರೆ ಹಿಂದೂಗಳು ಯಾರಿದ್ರು ಅವರೆಲ್ಲ ಏನಾಗೋಗ್ಬಿಟ್ಟಿದ್ದಾರೆ, ಮತಾಂತರ ಆಗ್ಬಿಟ್ಟಿದ್ದಾರೆ। तुम देवी देवताओं का असल धर्म कर्म श्रेष्ठता, ನೀವು ದೇವತಾ ಧರ್ಮದವ್ರದ್ದು ಕರ್ಮ ಶ್ರೇಷ್ಠ ಆಯಿತು, ಧರ್ಮ ಶ್ರೇಷ್ಠ ಆಯಿತು। अब रावण राज्य में पतित प्रवृत्ति मार्ग वाले बन गए हो, ಈ ರಾವಣ ರಾಜ್ಯದಲ್ಲಿ ಬಂದು ಪತಿತ ಪ್ರವೃತ್ತಿ ಮಾರ್ಗದವರು ಆಗೋಗ್ಬಿಟ್ಟಿದ್ದೀರಿ, इसलिए दुखी हो, ಆ ಕಾರಣದಿಂದ ನೀವು ದುಃಖಿತರಾಗೋಗ್ಬಿಟ್ಟಿದ್ದೀರಿ। सतयुग को कहा जाता शिवालय शिव बाबा ने स्थापना किया हुआ स्वर्ग, सतयुग ಕೇಳಲಾಗತ್ತೆ ಶಿವಾಲಯ ಶಿವ ಬಾಬಾನೇ ಸ್ಥಾಪನೆ ಮಾಡಿರುವಂಥ ಸ್ವರ್ಗ। बाबा कहते मैं आकर तुम बच्चों को शूद्र से ब्राह्मण बनाए, तुमको सूर्यवंशी चंद्रवंशी राजधानी का वर्षा देता हूँ। ತಂದೆನೇ ಹೇಳ್ತಾರೆ, ನಾನೇ ಬಂದು ತಾವು ಮಕ್ಕಳಿಗೆ ಶೂದ್ರರಿಂದ ಬ್ರಾಹ್ಮಣರನ್ನಾಗಿ ಮಾಡಿ ನಿಮಗೆ ಸೂರ್ಯವಂಶಿ ಚಂದ್ರವಂಶಿ ರಾಜಧಾನಿಯನ್ನು ಸ್ಥಾಪನೆ ಮಾಡಿ ಕೊಡ್ತೀನಿ। ಯ ಬಾಪ್ ದಾದಾ ಹೈ ಇನ್ಕೋ ಭೂಲೋ ಮತ್, ಇಲ್ಲಿ ಬಾಪ್ ದಾದಾ ಇಬ್ಬರು ಒಟ್ಟಿಗೆ ಇದ್ದಾರೆ, ಮರಿಬೇಡಿ ಇವ್ರನ್ನ। ಶಿವ ಬಾಬಾ ಬ್ರಹ್ಮ ದ್ವಾರ ಹಮ್ಕೋ स्वर्ग का वर्षा लायक बना रहे क्योंकि पतित आत्मा तो ಮುಕ್ತಿಧಾಮ್ ಜಾನ ಸಕೆ। ಶಿವ ಬಾಬಾರವರು ಬ್ರಹ್ಮ ತಂದೆ ಮುಖಾಂತರ ನಮಗೆ ಸ್ವರ್ಗಕ್ಕೆ ಲಾಯಕ್ ಮಾಡ್ತಾ ಇದ್ದಾರೆ, ಯಾಕೆಂದರೆ ಪತಿತ ಆತ್ಮಗಳು ಮುಕ್ತಿಧಾಮದಲ್ಲಿ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ। जब तक पावन ना बने अभी बाबा कहते मैं आकर तुमको पावन बनाने का रास्ता बताता हूँ। ಈಗ ತಂದೆ ಹೇಳ್ತಾರೆ, ನಾನೇ ಬಂದು ನಿಮಗೆ ಪಾವನರನ್ನಾಗಿ ಮಾಡೋ ಅಂಥ ರಸ್ತೆಯನ್ನು तोर्सकोड़तीनी। मैं तुमको पदम पति स्वर्ग का मालिक बनाकर गया था, बरोबर तुमको स्मृति आई है हम स्वर्ग के मालिक थे। ಈಗ ನಾನೇ ನಿಮ್ಮನ್ನು ಪದ್ಮಪತಿಗಳನ್ನಾಗಿ ಮಾಡಿದ್ದೆ, ಸ್ವರ್ಗದ ಮಾಲೀಕರನ್ನಾಗಿ ಮಾಡಿ ಹೋಗಿದ್ದೆ। ವಾಸ್ತವದಲ್ಲಿ ನಿಮಗೆ ಸ್ಮೃತಿ ಈಗ ಬಂದಿದೆ, ನಾವು ಸ್ವರ್ಗಕ್ಕೆ ಮಾಲೀಕರಾಗಿದ್ರಿ ಅಂತ ಈಗ ಜ್ಞಾನಕ್ಕೆ ಬಂದ ಮೇಲೆ ನಿಮಗೆ ಸ್ಮೃತಿ ಬಂದಿದೆ, ಅದಕ್ಕೆ ಮುಂಚೆ ಗೊತ್ತಿರಲಿಲ್ಲ। उस समय हम बहुत थोड़े थे, ಆ ಸಮಯದಲ್ಲಿ ನಾವು ತುಂಬ ಕಮ್ಮಿ ಜನ ಇದ್ವಿ। अभी तो कितने ढेर मनुष्य हैं, ಈಗಂತೂ ಎಷ್ಟು ಜನ ಆಗೋಗ್ಬಿಟ್ಟಿದ್ದಾರೆ। सतयुग में 9 लाख होते, सतयुगದಲ್ಲಿ ಎಷ್ಟು ಜನ ಇದ್ರು, ಕೇವಲ 9 ಲಕ್ಷ। तो बाबा कहते मैं आकर ब्रह्मा द्वारा स्वर्ग की स्थापना शंकर द्वारा विनाश करा देता हूँ। ತಂದೆ ಹೇಳ್ತಾರೆ, ನಾನು ಬಂದು ಬ್ರಹ್ಮ ಮುಖಾಂತರ ಸ್ವರ್ಗದ ಸ್ಥಾಪನೆ ಕಾರ್ಯ ಮಾಡ್ತೀನಿ, ಶಂಕರ್ ಮುಖಾಂತರ ವಿನಾಶನೂ ಮಾಡಿಸ್ತೀನಿ। ತಯಾರಿ ಸಬ್ ಕರ್ ರಹೇ ಹೇ, ಕಲ್ಪ ಪಹಲೆ ಮಾಫಿಕ್, ಎಲ್ಲವೂ ಪ್ರಿಪ್ರೇಷನ್ಸ್ ಆಗ್ತಾ ಇದೆ, ಕಲ್ಪದ ಹಿಂದೆನೂ ಆಗಿತ್ತು ಇದೇ ಥರ, ಈಗಲೂ ಆಗ್ತಾ ಇದೆ। ಕಿತನೆ ಬಾಂಬ್ಸ್ ಬನಾತೆ ಹೇ, 5000 ವರ್ಷ ಪಹಲೆ भी ಮಹಾಭಾರತ್ ಲಡಾಯಿ ಲಗಿ ಥಿ, ಎಷ್ಟು ದೊಡ್ಡ ದೊಡ್ಡ ಬಾಂಬ್ಸ್ ಮಾಡ್ತಾ ಇದ್ದಾರೆ, 5000 ವರ್ಷಗಳ ಹಿಂದೆನೂ ಈ ಬಾಂಬ್ಸ್ ಎಲ್ಲ ಮಾಡಿದ್ರು। भगवान ने आकर राजयोग सिखाए, मनुष्य को नरसे नारायण बनाए। ಭಗವಂತನೇ ಬಂದು ರಾಜಯೋಗ ಕಲಿಸಿ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡಿದ್ರು, ನರನನ್ನು ನಾರಾಯಣ ಮಾಡಿದ್ರು। तो जरूर कली पुरानी दुनिया का विनाश होना चाहिए, ಅವಶ್ಯಕವಾಗಿ ಕಲಿಗೆ ಪ್ರಪಂಚ ವಿನಾಶ ಆಗಲೇಬೇಕಾಗಿದೆ। ಸಾರೆ ಬಂಬೋರ್ಕೋ ಆಗ್ ಲಗೇಗಿ, ಬಿದಿರಿನ ಕಾಡಿದೆಯಲ್ಲ ಇದಕ್ಕೆ ಬೆಂಕಿ ಬೀಳುತ್ತೆ, नहीं तो विनाश कैसे हो, ಇಲ್ಲಾಂದ್ರೆ ಹೆಂಗೆ ವಿನಾಶ ಆಗುತ್ತೆ। आजकल बॉम्ब्स में आग भी बढ़ते हैं ना, मुसलगर बरसात अर्थक्वेक आदि सब होंगे, तब तो विनाश होंगे ना। ಬಾಬಾ ಹೇಳ್ತಾರೆ, ಈಗಿನ ಕಾಲದಲ್ಲಿ ಬಾಂಬ್ಸ್ ಮಾಡ್ತಾರೆ, ಅದರಲ್ಲಿ ಬೆಂಕಿ ತುಂಬ್ತಾರೆ, ಬೆಂಕಿ ಮಳೆ ಸುರಿಯುತ್ತೆ, ಬಾಂಬುಗಳು ಮಳೆ ಸುರಿತವೆ, ಅರ್ಥಕ್ವೇಕ್ಸ್ ಆಗ್ತವೆ, ಆವಾಗಲೇ ವಿನಾಶನೂ ಕೂಡ ಆಗುತ್ತಲ್ವಾ ಅಂತ ಬಾಬಾ ಹೇಳ್ತಾ ಇದ್ದಾರೆ। ಪುರಾನಿ ದುನಿಯಾ ಕಾ ವಿನಾಶ ನೈ ದುನಿಯಾ ಕಿ ಸ್ಥಾಪನಾ ಹೋತಿ, ಹಳೆಯ ಪ್ರಪಂಚ ವಿನಾಶ ಆಗುತ್ತೆ, ಹೊಸ ಪ್ರಪಂಚ ಸ್ಥಾಪನೆ ಆಗ್ತಾ ಇರುತ್ತೆ। ಎತ್ತು ಸಂಗಮಿಗೆ ರಾವಣ ರಾಜ್ ಮುರ್ದಾಬಾದ್, ರಾಮ್ ರಾಜ್ ಜಿಂದಾಬಾದ್ ಹೋತು, ಇದು ನಡೀತಾ ಇರೋದು ಸಂಗಮ। ಈಗ ಇದು ಏನು ನಡೀತಾ ಇದೆ, ರಾಮ ರಾಜ್ಯ ಜಿಂದಾಬಾದ್ ಆಗುತ್ತೆ, ರಾವಣ ರಾಜ್ಯ ಮುರ್ದಾಬಾದ್ ಆಗುತ್ತೆ। ನೈ ದುನಿಯಾ ಮೇ ಕೃಷ್ಣ ಕಾ ರಾಜ್ಯ ಥಾ, ಹೊಸ ಪ್ರಪಂಚದಲ್ಲಿ ಏನಿತ್ತು, ಕೃಷ್ಣನ ರಾಜ್ಯ ಇತ್ತು। ಲಕ್ಷ್ಮೀನಾರಾಯಣಕ್ಕೆ ಬದಲೇ ಕೃಷ್ಣ ಕಾ ನಾಮ ಲೇ ಲೇತೆ, ಲಕ್ಷ್ಮೀನಾರಾಯಣರಿಗೆ ಬದಲಾಗಿ ಕೃಷ್ಣನ ಹೆಸರು ತೊಗೊಂಡ್ಬಿಟ್ಟಿದ್ದಾರೆ। ಕ್ಯೋಂಕಿ ಕೃಷ್ಣ ಹೇ ಸುಂದರ್ ಸಬ್ಸೆ ಪ್ಯಾರ ಬಚ್ಚ, ಕೃಷ್ಣ ಭಾಳ ಬ್ಯೂಟಿಫುಲ್ ಆಗಿದ್ರು, ಭಾಳ ಪ್ರಿಯವಾದಂಥ ಮಗು ಇದ್ದರು। ಮನುಷ್ಯ ಕೋತು ಪತಾ ಬಿ ನಹಿ ಏನ, ಜನರಿಗೆ ಇದೆಲ್ಲ ವಿಚಾರ ಗೊತ್ತಿಲ್ವಲ್ಲ,
कृष्ण अलग है राजधानी का, राधे अलग राजधानी की थी। कृष्ಣ ಬೇರೆ ರಾಜಧಾನಿಯವರಾಗಿದ್ರು, ರಾಧೆ ಬೇರೆ ರಾಜಧಾನಿಯವರಾಗಿದ್ರು। ಭಾರತ ಸಿರ್ತಾಜ್ ತಾ, ಅಭಿ ತೋ ಕಂಗಾಲ್ ಹೈ। ಮೊದಲು ಭಾರತ ದೇಶ ಕಿರೀಟ ಪ್ರಾಯವಾಗಿತ್ತು, ಈಗ ಕಂಗಾಲ್ ಆಗೋಗ್ಬಿಟ್ಟಿದೆ। ಅಭಿ ತೋ ಕಂಗಾಲ್ ಹೈ, ಫಿರ್ ಬಾಪ್ ಆಕರ್ ಸಿರ್ತಾಜ್ ಬನಾತೆ। ಈಗ ಕಂಗಾಲ್ ಆಗೋಗ್ಬಿಟ್ಟಿರೋ ಈ ದೇಶವನ್ನು ತಂದೆನೇ ಬಂದು ಪುನಃ ಈ ರೀತಿ ಮಾಡ್ತಾ ಇದ್ದಾರೆ। अब बाबा कहते पवित्र बनो, मामे कम याद करो, तुम सतो प्रधान बन जाएंगे। ಈಗ ತಂದೆ ಹೇಳ್ತಾರೆ ಪವಿತ್ರರಾಗಿ ನೀವು ನನ್ನೊಬ್ಬನ್ನೇ ನೆನಪು ಮಾಡಿ ನೀವು ಸತೋ ಪ್ರಧಾನರು ಆಗ್ಬಿಡ್ತೀರಾ। फिर जो पवित्र सर्विस कर आप समान बनाएंगे वही ऊंच पद पाएंगे। ಯಾರು ಚೆನ್ನಾಗಿ ಸೇವೆ ಮಾಡಿ ಮಾಡಿ ಅನೇಕರನ್ನ ತಯಾರು ಮಾಡ್ತಾರೆ ಅವರು ಏನಾಗ್ತಾರೆ, ಉನ್ನತ ಪದವಿಗೆ ಹೋಗ್ತಾರೆ, ಡಬಲ್ ಸಿರ್ತಾಜ್ ಬನೆಂಗೆ, ಡಬಲ್ ಕಿರೀಟಧಾರಿಗಳು ಆಗ್ತೀರಾ। ಸತ್ಯುಗ ಮೇ ರಾಜ ರಾಣಿ ಅವರು ಪ್ರಜಾ ಪವಿತ್ರರಾದ, ಸತ್ಯುಗ ಇದ್ದಾಗ ರಾಜ ರಾಣಿ ಪ್ರಜೆಗಳು ಎಲ್ಲರೂ ಪವಿತ್ರ ಜೀವನ ಮಾಡ್ತಾ ಇದ್ರು। ಅಭಿತೋ ಪ್ರಜಾ ಕ ಪ್ರಜಾರಾಜ್, ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ನಡೀತಾ ಇದೆ। ದೋನೋ ತಾಜ್ ನಹಿ ಹೇ, ಇವಾಗ ಎರಡು ಪ್ರಕಾರದ ಕಿರೀಟಗಳು ಇಲ್ಲ। ಬಾಬಾ ಕೇತೆ ಜಬ್ ಐಸಿ ಹಾಲತ್ ಹೋಗ್ತಿ ಹೇ ತಬ್ ಮೈ ಆತಾ ಹೂಂ, ಯಾವಾಗ ಈ ರೀತಿ ಗತಿ ಆಗೋಗ್ಬಿಡುತ್ತೆ ಪ್ರಪಂಚದ್ದು ಅವಾಗ ನಾನು ಬರ್ತೀನಿ। अभी मैं तुम बच्चों को राजयोग सिखा रहा हूँ, मैं ही पतित पावन हूँ। ಪರಮಾತ್ಮ ತಂದೆ ಹೇಳ್ತಾರೆ ನಾನೇ ಬಂದಿದ್ದೀನಿ ನಿಮಗೀಗ ರಾಜಯೋಗವನ್ನು ಕಲಿಸ್ತಾ ಇದ್ದೀನಿ, ನಾನೇ ಪತಿತ ಪಾವನ ಆಗಿದ್ದೀನಿ। अब तुम मुझे याद करो तुम्हारा आत्मा से जो खाद निकल जाए, ಈಗ ನೀವು ನನ್ನೊಬ್ಬನನ್ನೇ ನೆನಪು ಮಾಡ್ತಾ ಇರಿ, ತುಕ್ಕೆಲ್ಲ ಬಿಟ್ಟೋಗ್ಬಿಡುತ್ತೆ। ಫಿರ್ ಸತೋ ಪ್ರಧಾನ್ ಬನ್ ಜಾಯಂಗೆ, ಆ ನಂತರ ಏನಾಗ್ಬಿಡ್ತೀರಾ ನೀವು ಸತೋ ಪ್ರಧಾನ ಆತ್ಮಗಳು ಆಗ್ಬಿಡ್ತೀರಾ। ಅಭಿ ಶ್ಯಾಮ್ ಸೆ ಸುಂದರ್ ಬನ್ನ ಹೇ, ಈಗ ಕಪ್ಪಾಗಿರೋರು ಸುಂದರ ಆತ್ಮಗಳು ಆಗಬೇಕು। ಸೋನೆ ಮೇ ಖಾದ್ ಪಡ್ನೆ ಸೆ ಕಾಲಾ ಹೋ ಜಾತಾ ಹೇ, ಅಬ್ ಖಾದ್ ನಿಕಾಲ್ನಾ ಹೇನಾ, ಈಗ ಚಿನ್ನದಲ್ಲಿ ಎಲ್ಲ ಬೆರಕೆ ಆಗೋಗ್ಬಿಡುತ್ತೆ, ಆವಾಗ ಅದರಿಂದ ಯೋಗ ಮಾಡಿ ಮಾಡಿ ತೆಗಿಬೇಕಾಗತ್ತೆ, ತೆಗಿಬೇಕು। ಬೇಹದ್ ಕಾ ಬಾಬಾ ಕೇತೆ ತುಮ್ ಕಾಮಚಿತಾ ಪರ್ ಬೈಟ್ ಕಾಲೆ ಬಂದ್ ಗಯ ಹೋ, ಬೇಹದ್ದಿನ ತಂದೆ ಹೇಳ್ತಾರೆ ನೀವು ಕಾಮಚಿತಿಯ ಮೇಲೆ ಏರಿ ಏನಾಗೋಗ್ಬಿಟ್ಟಿದ್ದೀರಿ, ಕಪ್ಪಾಗೋಗ್ಬಿಟ್ಟಿದ್ದೀರಿ। ಅಬ್ ಜ್ಞಾನಚಿತಾ ಪರ್ ಬೈಟೋ ಸಬ್ ಮೇ ಮಮತ್ ಮಿಠಾ, ಈಗ ಜ್ಞಾನಚಿತಿಯ ಮೇಲೆ ಏರಿ ಎಲ್ಲರ ಮೇಲೆ ಮೋಹ ಮಮಕಾರವನ್ನು ತೆಗೆದುಬಿಡಿ। ತುಮ್ ಆಶಿಕೋ ಮುಜಿ ಏಕ್ ಮಾಶಿಕ್, ನೀವು ಪ್ರೀತಮೆ ಆಗಿದ್ದೀರಿ ಪ್ರೀತಮನಿಗೆ। ತುಮ್ ಭಾರತ ಜಬ್ ಭಗವಾನ್ ಕೋ ಯಾದ್ ಕರ್ತೆ ಹೇ, ಭಕ್ತರು ಭಗವಂತನ ನೆನಪು ಮಾಡ್ತಾರೆ। ಸತ್ಯುಗ ತ್ರೇತಾ ಮೇ ಭಕ್ತಿ ಹೋತಿ ನಹಿ, ಸತ್ಯುಗ ತ್ರೇತಾಯುಗದಲ್ಲಿ ಭಕ್ತಿ ಇರೋದಿಲ್ಲ। ಯಹಾ ತೋ ಜ್ಞಾನ ಕಿ ಪ್ರಾಲಬ್ಧ, ಇಲ್ಲಿ ಏನಿದೆ ಜ್ಞಾನದ್ದೇ ಪ್ರತಿಫಲ ಇದೆ। ಬಾಬಾ ಆಕರ್ ಜ್ಞಾನ ಸೆ ರಾತ್ ಕೋ ದಿನ್ ಬನಾತೆ, ತಂದೆ ಬಂದುಬಿಟ್ಟು ಜ್ಞಾನವನ್ನು ಹಗಲನ್ನಾಗಿ ಮಾಡ್ತಾರೆ, ರಾತ್ರಿಯನ್ನು ಬೆಳಕನ್ನಾಗಿ ಮಾಡ್ತಾರೆ। ಭಕ್ತಿ ಕಿ ಸಾಮಗ್ರಿ ಹೇ ಜ್ಞಾನ ಸಾಗರ್ ಪತಿತ್ ಪಾವನ್ ಏಕಿ ಬಾಪ್, ಅವೆಲ್ಲ ಭಕ್ತಿ ಮಾರ್ಗದ ಸಾಮಗ್ರಿಗಳು। ಜ್ಞಾನಸಾಗರ ಪತಿತ ಪಾವನ ಒಬ್ಬರೇ ತಂದೆ, ವಾಕರ್ ಸೃಷ್ಟಿ ಕಾ ಚಕ್ರ ಕಾ ಜ್ಞಾನ ಬಚ್ಚೋं को समझाते, ಸ್ವಯಂ ಶಿವ ತಂದೆನೇ ಬಂದು ಸೃಷ್ಟಿ ಚಕ್ರದ ಜ್ಞಾನವನ್ನು ಮಕ್ಕಳಿಗೆ ತಿಳಿಸ್ತಾರೆ। और योग सिखाते ईश्वर के साथ योग लगाने वाले योगेश्वर, और फिर बनते हैं ರಾಜರಾಜೇಶ್ವರ್ ರಾಜರಾಜೇಶ್ವರಿ। ಈಗ ತಂದೆ ಬಂದು ಯೋಗವನ್ನು ಕಲಿಸ್ತಾರೆ, ಈಶ್ವರನ ಜೊತೆಯಲ್ಲಿ ಯೋಗವನ್ನು ಇಡೋದ್ರಿಂದ ನೀವು ಯೋಗ ಯೋಗೇಶ್ವರರು ಆಗ್ತೀರಾ, ಆನಂತರ ಮತ್ತೆ ನೀವು ಏನಾಗ್ತೀರಿ ರಾಜರಾಜೇಶ್ವರಿ ಆಗ್ತೀರಾ। ತುಮ್ ಈಶ್ವರ ದ್ವಾರ ಹಿ ರಾಜ ಓಂಕಾರ ರಾಜ ಬಂತೆವು, ನೀವು ಈಶ್ವರನ ಕಡೆಯಿಂದ ರಾಜರುಗಳಿಗಿಂತಲೂ ರಾಜರು ಆಗ್ತೀರಾ। ಸೊ ಪಾವನ್ ರಾಜ ಐತೆ ವಹಿ ಪತಿತ್ ಬಂತೆ, ಪಾವನ ರಾಜರಿದ್ದವರೇನೆ ಏನಾಗ್ಬಿಟ್ಟಿದ್ದಾರೆ ಪತಿತ ರಾಜರಾಗ್ಬಿಟ್ಟಿದ್ದಾರೆ। ಆಪೇ ಹಿ ಪೂಜಾ ಆಪೇ ಹಿ ಪೂಜಾರಿ ಬಂಜಾತ್, ತಾವೇ ಪೂಜ್ಯರಾಗಿದ್ದವರು ಇವತ್ತೇನಾಗ್ಬಿಟ್ಟಿದ್ದಾರೆ ತಾವೇ ಪೂಜಾರಿ ಆಗಿಬಿಟ್ಟಿದ್ದಾರೆ। अब जितना हो सके याद की यात्रा में रहना, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೆನಪು ಮಾಡ್ತಾ ಇರಿ ಅಂತಾರೆ। जैसे आशिक माशिक को याद करते हो ना, जैसे कन्या की सगाई होती फिर एक दो को याद करते रहते। ಪ್ರಿಯತಮ ಪ್ರೀತಮೆ ಒಬ್ರಿಗೊಬ್ರು ನೆನೆಸ್ತಾ ಇರ್ತಾರೆ, ನಿಶ್ಚಿತಾರ್ಥ ಆದಮೇಲೆ ಒಬ್ರಿಗೊಬ್ರು ನೆನಪು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ। ಅಭಿ ಯಾ ಮಾಶಿಕ್ ಹೈ ಉನ್ಕೋ ಬಹುತ್ ಆಶಿಕ್ ಹೈ ಭಕ್ತಿ ಮಾರ್ಗ, ಶಿವಬಾಬಾ ಪ್ರೀತಮ ಆಗಿದ್ದಾರೆ, ಭಕ್ತಿ ಮಾರ್ಗದಲ್ಲಿ ಭಾಳಷ್ಟು ಪ್ರೀತಮೆಯರಿದ್ದೀವಿ। सब दुख में बाप को याद करते हे भगवान दुख हरो सुख दो, ಎಲ್ಲರೂ ಭಗವಂತ ನೆನಪು ಮಾಡ್ತಾ ಇರ್ತಾರೆ, ಹೇ ಭಗವಂತ ನಮಗೆ ದುಃಖ ದೂರ ಮಾಡಿ ಸುಖ ಕೊಡು। यहाँ तो ना ಶಾಂತಿ ನಾ ಸುಖ ಹೈ ಸತ್ಯುಗ में दोनों, ಈ ಕಲಿಯುಗದಲ್ಲಿ ಸುಖನೂ ಇಲ್ಲ ಶಾಂತಿನೂ ಇಲ್ಲ, ಸತ್ಯುಗದಲ್ಲಿ ಎರಡೂ ಇತ್ತು ಅಂತಾರೆ। ಅಭಿ ತುಮ್ ಜಾನ್ತೆ ಹೋ ಮಹಾತ್ಮ ಕೇಸೆ 84 का ಪಾರ್ಟ್ ಬಜಾತೆ, ಈಗ ನೀವು ತಿಳ್ಕೊಂಡಿದ್ದೀರಿ ಯಾವ ಥರ ನಾವು 84 ಜನ್ಮಗಳ ಪಾತ್ರವನ್ನು ಅಭಿನಯಿಸ್ತಾ ಇದ್ದೀವಿ।
ಬ್ರಾಹ್ಮಣ ದೇವತಾ ಕ್ಷತ್ರಿಯ ವೈಶ್ಯೂದ್ರ ಬಂತೆ ಹೇ. ಯಾವ ಥರ ಈ ನಾಟಕದಲ್ಲಿ ನಾವು ಮೊದಲು ಬ್ರಾಹ್ಮಣರಾದ್ವಿ, ಆಮೇಲೆ ದೇವತೆಗಳಾದ್ವಿ, ಆಮೇಲೆ ಕ್ಷತ್ರಿಯರಾದ್ವಿ, ಆಮೇಲೆ ಲಾಸ್ಟಲ್ಲಿ ವೈಶ್ಯ ಶೂದ್ರ ಆದ್ವಿ. 84 ಜನ್ಮ ಕಿ ಸಿಡಿ ಬುದ್ಧಿ ಮೇನ 84 ಜನ್ಮಗಳ ಏಣಿ ಚಿತ್ರ ನಿಮ್ಮ ಬುದ್ಧಿಯಲ್ಲಿ ಇದೆಯಲ್ಲ. अब जितना हो सके अब आपको याद करना है तो ಪಾಪ ಕಟ್ ಜಾಯ್. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತಂದೆ ನೆನಪು ಮಾಡ್ತಾ ಇರಿ, ಪಾಪ ಅನ್ನೋದು ಏನಾಗುತ್ತೆ ಕಟ್ಟಾಗುತ್ತೆ. ಕರ್ಮ ಕರ್ತೆ ಬುದ್ಧಿ ಮೇ ಬಾಬಾ ಕಿ ಯಾದ್ ರಹೆ. ಕೆಲಸ ಮಾಡ್ತಾ 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 ಬುದ್ಧಿನಲ್ಲಿ ಯಾರು ನೆನಪಿರಬೇಕು? ತಂದೆ. ಬಾಬಾ ಸೆ ಹಮ್ ಸ್ವರ್ಗ ಕಾ ವರ್ಷ ಲೇ ರೇ. ಬಾಬಾ ಅವ್ರ ವರ್ಷಕ್ಕೋ ಯಾದ್ ಕರ್ನಾ ಹೇ. ತಂದೆಯಿಂದ ಸ್ವರ್ಗದ ಆಸ್ತಿನ ತೊಗೊತಾ ಇದ್ದೀವಿ. ತಂದೆ ಮತ್ತು ಆಸ್ತಿನ ನೆನಪು ಮಾಡಬೇಕು. ಯಾಸೆ ಹಿ ಪಾಪ ಕಟ್ಟತೆ ಜಾಯಂಗೆ. ನೆನಪು ಮಾಡ್ತಾ ಮಾಡ್ತಾ ಪಾಪ ಏನಾಗ್ತಾ ಹೋಗುತ್ತೆ? ಕಟ್ಟಾಗ್ತಾ ಹೋಗುತ್ತೆ. ಜಿतना ಯಾದ್ ಕರೆಂಗೆ तो ಪವಿತ್ರತಾ ಕಿ ಲೈಟ್ ಆತಿ ಜಾಯಂಗೆ. ಎಷ್ಟು ನೀವು ನೆನಪು ಮಾಡ್ತಾ ಇರ್ತೀರೋ ಅಷ್ಟು ಪವಿತ್ರತೆಯ ಬೆಳಕು ನಿಮ್ಮ ಕಡೆಗೆ ಬರ್ತಾ ಇರುತ್ತೆ. खाद निकलती जाएगी. बच्चों को जितना हो सके टाइम निकाल याद का उपाय करना है. ಮಕ್ಕಳಿಗೆ ಎಷ್ಟಾಗುತ್ತೆ ಅಷ್ಟು ನೆನಪು ಮಾಡ್ತಕ್ಕಂಥ ಐಡಿಯಾಸನ್ನು ಮಾಡ್ತಾ ಇರಬೇಕು. ಸವೇರೆ ಸವೇರೆ ಟೈಮ್ ಬಹುತ್ ಅಚ್ಚಾ ಹೇ ಮಿಲ್ತಾ ಹೇ ಯ ಪುರುಷಾರ್ಥ ಕರ್ನ ಹೈ. ಬೆಳಗ್ಗೆ ಟೈಮು ತುಂಬ ಟೈಮ್ ನಿಮಗೆ ಒಳ್ಳೆ ಟೈಮ್ ಇರುತ್ತೆ. ಚೆನ್ನಾಗಿ ಪುರುಷಾರ್ಥ ಮಾಡಿ. ಬಲ್ ಗೃಹಸ್ಥ ವ್ಯವಹಾರ ಮೇ ರಹೋ, ಬಚ್ಚೋಂ ಕೋ ಭಿ ಸಂಭಾಲ್ ಆದಿ ಕರೋ, ಪರಂತು ಅಂತಿಮ ಜನ್ಮ ಪವಿತ್ರ ಬನೋ. ಗೃಹಸ್ಥ ವ್ಯವಹಾರದಲ್ಲಿ ಇರಿ, ಅಂತಿಮ ಜನ್ಮ ಇದು, ಪವಿತ್ರ ಜೀವನನೂ ಮಾಡಿ. ಕಾಮಚಿತಾ ಪರ್ ನಹಿ ಚಡೋ, ವಿಕಾರಗಳಲ್ಲಿ ಹೋಗಬೇಡಿ. ಅಭಿ ತುಮ್ ಜ್ಞಾನಚಿತಾ ಪರ್ ಬೈಟೆ ಹೋ ಯಾ ಪಢಾಯಿ ಬಹುತ್ ಊಂಚಿ. ಈಗ ನೀವು ಜ್ಞಾನಚಿತೆಯನ್ನು ಏರಿದ್ದೀರಿ, ಇದು ತುಂಬ ಒಳ್ಳೆ ವಿದ್ಯೆ ಆಗಿದೆ. ಇಸ್ಮೇ ಬಿ ಸೋನೆ ಕಾ ಬರ್ತನ್ ಚಾಹಿಯೆ. ಈ ಜ್ಞಾನ ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ ಬುದ್ಧಿ ಹೆಂಗಿರಬೇಕು? ಕ್ಲೀನಾಗಿರಬೇಕು. ತುಮ್ ಬಾಬಾ ಕೋ ಯಾದ್ ಕರ್ನೆ ಸೆ ಸೋನೆ ಕಾ ಬರ್ತನ್ ಬಂತೆ ಹೋ. ಬಾಬಾ ಅವ್ರು ನೆನಪು ಮಾಡ್ತಾ ಮಾಡ್ತಾ ಚಿನ್ನದ ಪಾತ್ರೆ ಆಗುತ್ತೆ ಬುದ್ಧಿ. ಯಾದ್ ಬೋಲ್ನೆ ಸೆ ಫಿರ್ ಲೋಹೆ ಕಾ ಬರ್ತನ್ ಬನ್ ಜಾತ. ನೆನಪು ಮರ್ತು ಹೋಗ್ಬಿಟ್ಟಾಗ ಕಬ್ಬಿಣದ ಪಾತ್ರೆ ಆಗ್ಬಿಡ್ತೀರಾ. ಬಾಪ್ ಕೋ ಯಾದ್ ಕರ್ನೆ ಸೆ ಸ್ವರ್ಗ ಕಾ ಮಾಲಿಕ್ ಬನೆಂಗೆ ಯಾ ತು ಬಹುತ್ ಸಚ್. ತಂದೆ ನೆನಪು ಮಾಡ್ತಾ 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 ಸ್ವರ್ಗಕ್ಕೆ ಮಾಲೀಕರಾಗ್ಬಿಡ್ತೀರಾ. ಇದು ಬಾಬಾ ಹೇಳ್ತಾರೆ, ಇದರಲ್ಲಿ ಪವಿತ್ರತೆ ಮುಖ್ಯವಾಗಿರುವಂಥ ವಿಚಾರ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಯಾದ್ ಸೆ ಹಿ ಪವಿತ್ರ ಬನೆಂಗೆ ಫಿರ್ ಸೃಷ್ಟಿ ಚಕ್ರ ಕೋ ಯಾದ್ ಕರ್ನೆ ಸೆ ಸ್ವರ್ಗ ಕಾ ಮಾಲಿಕ್ ಬನೆಂಗೆ. ನೆನಪು ಮಾಡ್ತಾ ಇದ್ರೆ ನೀವು ಸ್ವರ್ಗಕ್ಕೆ ಮಾಲೀಕರಾಗ್ತೀರಾ. ಆಮೇಲೆ ಸೃಷ್ಟಿ ಚಕ್ರವನ್ನು ನೀವು ಬುದ್ಧಿನಲ್ಲಿ ತಿರುಗಿಸಿ. घर बार नहीं छोड़ना, गृहस्थ व्यवहार में भी रहना. बाबा कहते 63 जन्म तुम पति से ದುನಿಯಾ ಮೇ ರಹೆ ಹೋ. ಗೃಹಸ್ಥ ವ್ಯವಹಾರದಲ್ಲೂ ಇರಬೇಕು. ತಂದೆ ಹೇಳ್ತಾರೆ 63 ಜನ್ಮಗಳು ನೀವು ಪತಿತ ಪ್ರಪಂಚದಲ್ಲಿ ಇದ್ದು ಬಂದಿದ್ದೀರಿ. अब शिवालय अमरलोक में चलने के लिए तुम एक जन्म पवित्र रहो तो क्या हुआ. ಈಗ ನೀವು ಶಿವಾಲಯಕ್ಕೆ ಹೋಗ್ತಾ ಇದ್ದೀರಿ, ಅಮರಲೋಕಕ್ಕೆ ಹೋಗೋದಕ್ಕೆ ತಯಾರಾಗ್ತಾ ಇದ್ದೀರಿ ಅಂದರೆ ಈ ಒಂದು ಜನ್ಮ ಪವಿತ್ರವಾಗಿದ್ದರೆ ಏನಾಯಿತು ಅಂತ ಕೇಳ್ತಾ ಇದ್ದಾರೆ ಬಾಬಾ. ಒಂದು ಜನ್ಮ ಪವಿತ್ರ ಮಾಡಿ, ಬಹುತ್ ಕಮಾಯಿ ಹೋ ಜಾಯಂಗೆ. ತುಂಬ ನಿಮಗೆ ಸಂಪಾದನೆ ಆಗೋಗುತ್ತೆ. 5 ವಿಕಾರೋಂ ಪರ್ ಜೀತ್ ಪಾನಿ ಹೇ ತಬ್ ಹಿ ಜಗಜ್ಜೀತ್ ಬನೆಂಗೆ. 5 ವಿಕಾರಗಳನ್ನು ಗೆದ್ದಾಗ ನೀವು ಜಗಜ್ಜೀತರಾಗ್ತೀರಾ ಅಂತ ಹೇಳ್ತಾ ಇದ್ದಾರೆ. ನಹಿ ತೋ ಪದವಿ ನಹಿ ಪಾ ಸಕೆಂಗೆ. ಇಲ್ಲಾಂದರೆ ಪದವಿನೂ ಕೂಡ ನೀವು ಪಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಬಾಬಾ ಕೇತೆ ಮರಣ ಅಥವಾ ಸಬ್. ಶರೀರ ಅಂತೂ ಎಲ್ಲರೂ ಬಿಟ್ಟು ಹೋಗಲೇಬೇಕು. ಯಾ ಅಂತಿಮ ಜನ್ಮ ಹೇ ಫಿರ್ ಜಾಯೆ ತುಮ್ ನೈ ದುನಿಯಾ ಮೇ ರಾಜ್ಯ ಕರೆಂಗೆ. ಇದು ಕೊನೆ ಜನ್ಮ ಆಗಿದೆ. ನೀವು ನೆಕ್ಸ್ಟ್ ಹೋಗಿ ಸ್ವರ್ಗದಲ್ಲಿ ರಾಜ್ಯವನ್ನು ಆಳ್ತೀರಾ. ಹೀರೆ ಜವಹರತೋಂ ಕಿ ದುನಿಯಾ ಖಾನಿಯ ಭರ್ಪೂರ್ ಹೋ ಜಾಯಂಗೆ. ನೆಕ್ಸ್ಟ್ ಸ್ವರ್ಗದಲ್ಲಿ ವಜ್ರ ವೈಡೂರ್ಯಗಳ ಗಣಿಗಳೇ ತುಂಬ ಹೋಗ್ಬಿಡ್ತವೆ. ಯಹಾ ತುಮ್ ಹೀರೆ ಜವಹರತೋಂ ಸೆ ಕೇಳ್ತೀರಾ. ಇಲ್ಲಿ ನೀವು ವಜ್ರ ವೈಡೂರ್ಯಗಳ ಜೊತೆಯಲ್ಲಿ ಆಟ ಆಡ್ತಾ ಇದ್ದೀರಾ. ಐಸಾ ಬಾಬಾ ಕಾ ಬನ್ಕರ್ ಉನ್ಕಿ ಮತ್ ಪರ್ ಚಲನಾ ಚಾಹಿಯೆ. ಈ ರೀತಿ ತಂದೆಯ ಮಕ್ಕಳಾಗಿ ಅವ್ರ ಡೈರೆಕ್ಷನ್ಸ್ ಮೇಲೆ ನಡೀತಾ ಇರಿ. ಶ್ರೀಮತ್ ಸೆ ಹಿ ತುಮ್ ಶ್ರೇಷ್ಠ ಬನೆಂಗೆ, ರಾವಣ ಕಿ ಮತ್ ಸೆ ತುಮ್ ಭ್ರಷ್ಟಾಚಾರಿ ಬನೆ ಹೋ. ಶ್ರೀಮತದಂತೆ ನಡೆದಾಗಲೇ ನೀವು ಶ್ರೇಷ್ಠರಾಗ್ತೀರಾ. ಬೇರೆಯವ್ರ ಮತದ ಮೇಲೆ, ರಾವಣನ ಮತದ ಮೇಲೆ ನಡೆದು ಭ್ರಷ್ಟಾಚಾರಿ ಆಗ್ಬಿಟ್ಟಿದ್ದೀರಿ. ಆ ಬಾಬಾ ಕಿ ಶ್ರೀಮತ್ ಪರ್ ಚಲ್ ಸತೋ ಪ್ರಧಾನ್ ಬನ್ನಾ ಹೇ. ಈಗ ತಂದೆಯ ಶ್ರೀಮತದ ಮೇಲೆ ನಡೆದು ಸತೋ ಪ್ರಧಾನರಾಗಬೇಕು. ಬಾಬಾ ಕೋ ಯಾದ್ ಕರ್ನಾ ಹೇ ಅವ್ರ ಕೋಯಿ ತಕ್ಲೀಫ್ ನಹಿ ಬಾಬಾ ದೇತೆ. ಶಿವ ತಂದೆ ನೆನೆಸ್ರಿ ಸಾಕು, ಬೇರೆ ಇನ್ನೇನು ಕಷ್ಟ ಕೊಡ್ತಾ ಇಲ್ಲ ತಂದೆ. ಭಕ್ತಿ ಮಾರ್ಗ ಮೇ ತುಮ್ನೆ ಬಹುತ್ ತಕ್ಕ ಕಾಯಾ ಹೈ. ಆಪ್ ಸಿರ್ಫ್ ಬಾಪ್ ಕೋ ಯಾದ್ ಕರೋ ಅವ್ರ ಸೃಷ್ಟಿ ಚಕ್ರ ಕೋ ಯಾದ್ ಕರೋ. ಭಕ್ತಿನಲ್ಲಿ ನೀವು ತುಂಬ ಕಷ್ಟಪಟ್ಟಿದ್ದೀರಿ, ಅಲ್ಲಿ ಇಲ್ಲಿ ಸುತ್ತಿದ್ದೀರಿ. ಈಗ ಸೃಷ್ಟಿ ಚಕ್ರವನ್ನು ನೆನಪು ಮಾಡಿ, ತಂದೆ ನೆನಪು ಮಾಡಿ. ಸುದರ್ಶನ್ ಚಕ್ರಧಾರಿ ಬನೋ ತೋ ತುಮ್ 21 ಜನ್ಮೋಂ ಕೆ ಲಿಯೆ ಚಕ್ರವರ್ತಿ ರಾಜ ಬನ್ ಜಾಯೆಂಗೆ. ಬುದ್ಧಿನಲ್ಲಿ ಸುದರ್ಶನ್ ಚಕ್ರನ ತಿರುಗಿಸ್ತಾ ಇರಿ, ನೀವು 21 ಜನ್ಮಗಳ ಚಕ್ರವರ್ತಿ ರಾಜರುಗಳು ಆಗ್ಬಿಡ್ತೀರಾ. ಅನೇಕ ಬಾರ್ ತುಮ್ನೆ ರಾಜ್ಯ ಕಿಯಾ
ಅವ್ರ ಗವಾಯ್. ಅನೇಕ ಬಾರಿ ನೀವು ರಾಜ್ಯವನ್ನು ಪಡ್ಕೊಂಡಿರಿ ಮತ್ತು ಕಳ್ಕೊಂಡಿದ್ದೀರಿ. ಆಧಾ ಕಲ್ಪ ಹೇ ಸುಖ, ಆಧಾ ಕಲ್ಪ ಹೇ ದುಃಖ. ಅರ್ಧ ಕಲ್ಪ ಸುಖ ಇದೆ, ಇನ್ನರ್ಧ ಕಲ್ಪ ದುಃಖ ಇದೆ. ಬಾಬಾ ಕೇತೆ ಮೈ ಕಲ್ಪ ಕಲ್ಪ ಸಂಗಮ ಪರ್ ಆತಾ ಹೂಂ. ತಂದೆ ಹೇಳ್ತಾರೆ, ಪ್ರತಿ ಕಲ್ಪಕ್ಕೆ ಒಮ್ಮೆ ಸಂಗಮದಲ್ಲಿ ನಾನು ಬರ್ತೇನೆ, ತುಮಕೋ ಸುಖಧಾಮ್ ಕಾ ಮಾಲೀಕ್ ಬನಾತ, ನಾನೇ ಬಂದು ನಿಮಗೆ ಸುಖಧಾಮಕ್ಕೆ ಮಾಲೀಕರನ್ನಾಗಿ ಮಾಡ್ತೀನಿ ಅಂತಾರೆ. ಅಭಿ ತಬ್ ತುಮಕೋ ಸ್ಮೃತಿ ಆಯೇ ಹೇ ಹಮ್ ಕೇಸೆ ಚಕ್ಕರ್ ಲಗಾಯೇ ಹೇ. ಈಗ ನಿಮಗೆ ಜ್ಞಾಪಕ ಬಂದಿದೆ ಯಾವ ಥರ ನಾಟಕದಲ್ಲಿ ನಾವು ಪಾತ್ರ ಮಾಡ್ಕೊಂಡು ಬಂದಿದ್ದೀವಿ. ಚಕ್ರ ಬುದ್ಧಿ ಮೇಲೆ ರಖನಾ ಹೇ, ಚಕ್ರನ ಬುದ್ಧಿನಲ್ಲಿ ಏನು ಮಾಡಬೇಕಾಗಿದೆ, ಇಟ್ಕೋಬೇಕಾಗಿದೆ. ಬಾಬಾ ಹೇ ಜ್ಞಾನ ಕಾ ಸಾಗರ್, ತುಮ್ ಯಹಾ ಬೇಹದ್ ಕಾ ಬಾಪ್ ಕೆ ಸಾಮ್ನೆ ಬೈಠೆ ಹೋ. ಶಿವ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಈಗ ನೀವು ಬೇಹದ್ದಿನ ತಂದೆ ಎದುರುಗಡೆ ಕೂತ್ಕೊಂಡಿದ್ದೀರಿ. ಊಂಚೇತೆ ಊಂಚ ಭಗವಾನ್ ಪ್ರಜಾಪಿತ ಬ್ರಹ್ಮ ದ್ವಾರ ಸಬ್ಕೋ ವರ್ಷಾ ದೇತೆ ಹೇ. ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಪ್ರಜಾಪಿತ ಬ್ರಹ್ಮ ಮುಖಾಂತರ ನಿಮಗೆ ಆಸ್ತಿಯನ್ನು ಕೊಡ್ತಾ ಇದ್ದಾರೆ. ಅಬ ವಿನಾಶ ಹೋನೆ ಸೆ ಪಹಲೆ ಬಾಬಾ ಕೋ ಯಾದ್ ಕರೋ, ಪವಿತ್ರ ಬನ್ನು. ವಿನಾಶ ಆಗೋದಕ್ಕೆ ಮುಂಚೆ ತಂದೆಯನ್ನು ನೆನಪು ಮಾಡಿ ಪವಿತ್ರ ಜೀವನವನ್ನು ಮಾಡಿ ಅಂತ ತಂದೆ ಹೇಳ್ತಾ ಇದ್ದಾರೆ. ಅಚ್ಚಾ ಮೀಟೆ ಮೀಟೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾ ಕಾ ಯಾದ್ ಪ್ಯಾರ್ और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. मेन सारांश, निरंतर बाबा की याद में रहने का लिए ಬುದ್ಧಿ ಕೋ ಸೋನೆ ಕಾ ಬರ್ತನ್ ಬನಾನ. ಯಾವಾಗಲೂ ಬಾಬಾ ನೆನಪು ಮಾಡ್ತಾ ಇರಬೇಕು ಅಂದರೆ ಬುದ್ಧಿನ ಕ್ಲೀನಾಗಿ ಇಟ್ಕೊಳ್ಳಿ, ಸ್ವಚ್ಛವಾಗಿ ಇಟ್ಕೊಳ್ಳಿ, ಚಿನ್ನದ ಪಾತ್ರೆ ಇಟ್ಕೊಳ್ಳಿ. ಕರ್ಮ ಕರ್ತೆ ಬಿ ಬಾಬಾ ಕಿ ಯಾದ್ ಮೇ ರಹೆ, ಯಾದ್ ಸೆ ಹಿ ಪವಿತ್ರತಾ ಕಿ ಲೈಟ್ ಆಯೇಗಿ. ಕರ್ಮ ಮಾಡ್ತಾ ಇದ್ರು ಕೂಡ ಏನು ಮಾಡ್ತಾ ಇರಬೇಕು, ತಂದೆ ನೆನಪಿನಲ್ಲಿರಬೇಕು. ನೆನಪು ಮಾಡ್ತಾ ಮಾಡ್ತಾ ಪವಿತ್ರತೆಯ ಬೆಳಕು ಅನ್ನೋದು ನಿಮಗೆ ಸಿಗತ್ತೆ. ಮುರಳಿದು 2ನೇ ಪಾಯಿಂಟು, ಮುರಳಿ ಕಭಿ ಮಿಸ್ ನಹಿ ಕರ್ನಾ. ಡೈಲಿ ಮುರಳಿ ಕೇಳಬೇಕು, ಮುರಳಿ ಮಿಸ್ ಮಾಡಬೇಡಿ. ಡ್ರಾಮಾ के राज को यथार्थ रीति समझना है, बट्टी में कुछ भी बाहर याद ना आए. ಡ್ರಾಮಾದ ರಹಸ್ಯವನ್ನು ಸರಿಯಾಗಿ ತಿಳ್ಕೋಬೇಕು. ಬಟ್ಟಿನಲ್ಲಿ ಏನು ಹೊರಗಡೆ ವಿಚಾರಗಳು ನೆನಪಿಗೆ ಬರ್ಕೂಡ್ದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ವರದಾನ, ಸ್ವಯಂ ಪರ್ ಬಾಪ್ ದಾದಾ ಕೋ ಕುರ್ಬಾನ್ ಕರಾನೆ ವಾಲೆ ತ್ಯಾಗ ಮುಹೂರ್ತ ನಿಶ್ಚಯ ಬುದ್ಧಿ ಭವ. ಸ್ವಯಂ ಮೇಲೆ ಬಾಪ್ ದಾದಾರವರನ್ನು ಸಮರ್ಪಣೆ ಮಾಡೋ ಅಂಥವರು ತ್ಯಾಗ ಮೂರ್ತಿಗಳು ಮತ್ತು ನಿಶ್ಚಯ ಬುದ್ಧಿ ಉಳ್ಳವರು ಆಗಿರಿ. ಬಾಬಾ ಮಿಲ ಸಬ್ ಕುಚ್ ಮಿಲ. ವರದಾನದ ವಿವರಣೆ ಇದೆ. ಶಿವಬಾಬಾ ಸಿಕ್ಕಾದ ಮೇಲೆ ಎಲ್ಲವೂ ಸಿಕ್ಕೋಯ್ತು. इस कुश कुमारी में नशे में सब कुछ त्याग करने के लिए ज्ञान स्वरूप निश्चय बुद्धि बच्चे बाबा द्वारा जब खुशी शांति शक्ति सुख की अनुभूति करते हो तब लोक लाज की परवाह ना कर सदा कदम आगे बढ़ाते रहते हो. ಬಾಬಾ ಹೇಳ್ತಾರೆ, ಯಾವಾಗ ಈ ಒಂದು ನಶೆ ಖುಷಿನಲ್ಲಿ ಇರ್ತೀರಾ, ಬಾಬಾ ಸಿಕ್ಕಾದ ಮೇಲೆ ನಮಗೆಲ್ಲ ಸಿಕ್ತು, ಈ ಒಂದು ನಶೆನಲ್ಲಿದ್ದಾಗ ಎಲ್ಲವನ್ನೂ ತ್ಯಾಗ ಮಾಡೋದು ಮಾಡ್ತೀರಾ, ಜ್ಞಾನಸ್ವರೂಪರು ಆಗ್ತೀರಾ, ನಿಶ್ಚಯ ಬುದ್ಧಿ ಉಳ್ಳವರು ಆಗ್ತೀರಾ. ಆಗ ಮಕ್ಕಳಿಂದ ತಂದೆಗೆ ಖುಷಿ ಸಿಗುತ್ತೆ, ಶಾಂತಿ ಸಿಗುತ್ತೆ, ಶಕ್ತಿ ಸಿಗುತ್ತೆ, ಸುಖದ ಅನುಭೂತಿ ಕೂಡ ಆಗುತ್ತೆ. ಈ ರೀತಿ ನೀವು ಲೋಕ ಲಜ್ಜೆ ಕುಲ ಮರ್ಯಾದೆಗಳೇನಿದ್ದಾವೆ ಇದೆಲ್ಲವನ್ನು ಕೂಡ ಲೆಕ್ಕಿಸದೆ ಸದಾ ಹೆಜ್ಜೆಗಳನ್ನು ಮುಂದಿಡ್ತಾ ಹೋಗ್ತೀರಾ. ಉನ್ಹೇ ದುನಿಯಾ ಕಾ ಸಬ್ ಕುಚ್ ತುಚ್ಛ ಅಸಾರ ಅನುಭವ ಹೋತಾ ಹೇ. ಅವ್ರಿಗೆ ಪ್ರಪಂಚ ಒಂದು ಕೊಳಕು ಥರ ಅನಿಸುತ್ತೆ, ಸಾರಾಂಶ ಇಲ್ಲ ಅಂತಕ್ಕಂಥ ಅನಿಸುತ್ತೆ. ಐಸಾ ತ್ಯಾಗ ಮುಹೂರ್ತ ನಿಶ್ಚಯ ಬುದ್ಧಿ ಬಚ್ಚೋಂ ಪರ್ ಬಾಪ್ ದಾದಾ ಅಪ್ನೆ ಸರ್ವ ಸಂಪತ್ತಿ ಸಹಿತ ಕುರ್ಬಾನ್ ಜಾತೆ. ಈ ರೀತಿ ತ್ಯಾಗ ಮೂರ್ತಿಗಳು ಯಾರಿದ್ದಾರೆ, ನಿಶ್ಚಯ ಬುದ್ಧಿ ಮಕ್ಕಳು ಯಾರಿದ್ದಾರೆ ಅಂಥವ್ರ ಮೇಲೆ ಬಾಪ್ ದಾದಾ ತಮ್ಮ ಸರ್ವ ಸಂಪತ್ತಿನ ಸಹಿತವಾಗಿ ಭರ್ಪೂರಾಗಿ ಅರ್ಪಣೆ ಆಗಿಬಿಡ್ತಾರೆ. जैसे बच्चे संकल्प करते हैं बाबा हम आपके हैं, बाबा भी कहते हैं जो भी बाबा से आपका है. ಈಗ ನೀವು ಸಂಕಲ್ಪ ಮಾಡ್ತೀರಾ, ಬಾಬಾ ನಮ್ಮದೆಲ್ಲವೂ ನಿಮ್ಮದು ಅಂತ. ಬಾಬಾನೇನು ಹೇಳ್ತಾರೆ, ನನ್ನ ಹತ್ರ ಇರೋದೆಲ್ಲ ನಿಮ್ಮದು. स्लोगन, सहज योगी वह है जो अपने हर संकल्प कर्म से बाबा के स्नेह के वाइब्रेशन फैलाते. ಸಹಜ ಯೋಗಿಗಳು ಯಾರು ಅಂದರೆ ತಮ್ಮ ಪ್ರತಿ ಸಂಕಲ್ಪ ಕರ್ಮದಿಂದ ಬಾಬಾರವರ ಸ್ನೇಹದ ವೈಬ್ರೇಷನ್ನ ಹರಡಿಸ್ತಾ ಇರ್ತಾರೆ. ಅವ್ರಿಗೆ ಏನು ಹೇಳ್ತಿದ್ದಾರೆ, ಸಹಜ ಯೋಗಿಗಳು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅಚ್ಚಾ, ಓಂ ಶಾಂತಿ.